ಹೇಗೆ? ಅದೇ ನೀವೇ ಕೊಟ್ಟಿದ್ರಲ್ಲ, ಅದೇ ಐಡಿಯಾ. ಮಾತ್ರೆ ಹಾಕ್ತೆ, ಕೇಲ್ ಖತಮ್. ಸೂಪರ್ ಆಗಿ ಕೇಳಿದ್ರಿ ಅತ್ತೆ. ಕ್ಷಮಿಸ್ತಾನೆ ಹೋದ್ರೆ ಈ ತಪ್ಪು ಮಾಡೋ ಚಟ ಜಾಸ್ತಿ ಆಗ್ಬಿಡುತ್ತೆ. ಆ ಚಟನ ಬಿಡಿಸ್ಬೇಕು ಅಂದ್ರೆ ಆಗಾಗ ಬಿಸಿ ಮುಟ್ಟಿಸ್ತಾನೆ ಇರ್ಬೇಕು. ಕೆಳಗಡೆ ಸಂಪಿಂದ ಬಿಂದಿಗೆಲ್ ನೀರ್ ತಗೊಂಡು ಹೋಗಿ ಮೇಲ್ಗಡೆ ಟ್ಯಾಂಕ್ನ ನಿಮ್ ಕೈಯಾರೆ ನೀವೇ ತುಂಬಿಸ್ಬೇಕು. ಇದೇನೆ ಹೀಗೆ ಕೆರ್ತ ಬರ್ತಿದೆ. ಅಯ್ಯೋ, ನನಗೂ ಎಲ್ಲ ಕಡೆ ಕೆರೀತಿದೆ. ಲೇ, ನಿನ್ಗೇನೇ ಬಂದಿರೋದು? ಮೊನ್ನೆ ತಾನೇ ಕರ್ಣ ನಮ್ಗೆ ನೀರ್ ತುಂಬಾ ಪನಿಷ್ಮೆಂಟ್ ಕೊಟ್ಟಿದ್ದ, ಮರ್ತೋದ್ಯಾ ನೀನು? ಅವನ್ ನಮ್ಮನ್ನ ಸುಮ್ನೆ ಬಿಡ್ತಾನೆ ಅಂತ ಅನ್ಕೊಂಡಿದ್ಯೇನೆ? ಅಯ್ಯೋ, ಅದೆಲ್ಲ ಏನು ಗೊತ್ತಾಗಲ್ಲ ಬಿಡಿ. ಕೊನೆಗೂ ನೀವು ಕೊಟ್ಟಿರೋ ಐಡಿಯಾ ವರ್ಕೌಟ್ ಆಯ್ತಲ್ಲ ಅಂತ ಖುಷಿ ಪಡಿ. ಅವ್ನ್ ನಮ್ನ ಬಂದ್ ಕೇಳಿದ್ರೆ ನಮಗ್ ಗೊತ್ತಿಲ್ಲ ಅಂತ ಹೇಳಿದ್ರಾಯ್ತಪ್ಪ. ಲೇ ಮೀರಾ, ಮಾತ್ಗೂ ನನ್ನ ಐಡಿಯಾ ಅಂತ ಹೇಳ್ಬಿಡ್ವೆ. ಅದು ನನ್ನ ಐಡಿಯಾ ಅನ್ನೋದು ನಿನ್ನೆಗೆ ಮುಗ್ದೋಯ್ತು. ಸಿಕ್ಕಾಕೊಂಡ್ರೆ ನೀನೊಬ್ಳೆ ಶಿಕ್ಷೆ ಅನ್ಭವಿಸ್ಬೇಕು. ನನ್ನನ್ ಮಾತ್ರ ಸಿಕ್ಕಾಕಿಸ್ಬೇಡಮ್ಮ. ನಾನು ಈ ಆಟಕ್ಕೆಲ್ಲ ಇಲ್ಲಪ್ಪ. ನನ್ನ ಕೈಲಿ ಆಗೋದು ಇಲ್ಲ. ಅವ್ನ್ ಕೊಡೋ ಟಾರ್ಚರ್ನ ನನ್ನ ಕೈಲಿ ತಡ್ಕೊಳಕ್ಕೂ ಆಗೋದಿಲ್ಲ. ಅಯ್ಯೋ, ನೀವೇನು ತಲೆ ಕೆಡಿಸ್ಕೋಬೇಡಿ. ಅಕಸ್ಮಾತ್ ಕರ್ಣ ಏನಾದ್ರೂ ಬಂದ್ ಕೇಳಿದ್ರೆ ನಾನೇ ಕದ್ದಿದ್ದು ಅಂತ ಒಪ್ಕೊಳಲ್ಲ. ಏನ್ ಮಾಡ್ತಾನೆ? ಬೈತಾನೆ, ರೇಗ್ತಾನೆ. ಬೈಲಿ ಬಿಡಿ, ರೇಗ್ಲಿ ಬಿಡಿ. ನಾನ್ ಅದ್ಕೆಲ್ಲ ತಲೆನೇ ಕೆಡಿಸ್ಕೊಳ್ಳೋದಿಲ್ಲ. ಬೇಕಿದ್ರೆ ಆಣೆ ಪ್ರಮಾಣ ಅದು ಇದು ಎಲ್ಲ ಮಾಡ್ತೀನಿ. ನಾನ್ ಕದ್ದಿಲ್ಲ ಅಂತ ಒಂದೇ ಕಾಲಲ್ಲಿ ನಿಂತ್ಕೋತೀನಿ. ಕೇಳೋಷ್ಟ್ ಕೇಳಿ ಅವನೇ ಸುಮ್ನೆ ಆಗೋಗ್ತಾನೆ ಅಷ್ಟೇ. ಅಲ್ಲ, ಇದಕ್ಕೋಸ್ಕರ ಪೊಲೀಸ್ ಕಂಪ್ಲೇಂಟ್ ಕೊಡಕ್ಕಾಗತ್ತಾ? ಇವಾಗ ಅಂತ್ಯ. ಆಮೇಲೆ ಅವನೇನಾದ್ರು ಜೋರಾಗಿ ಕೇಳಿದ್ರೆ ಎಲ್ಲ ಕಕ್ಬಿಡ್ತೀಯ. ಇಲ್ಲಪ್ಪ, ಚಾನ್ಸೇ ಇಲ್ಲ. ಅವನು ನಮ್ಮಮ್ಮ ಕೊಟ್ಟಿ $1 ಎಲ್ಲಿ ಹೋಯ್ತು ಅಂತ ಹುಡುಕಿ ಹುಡುಕಿ ತಲೆ ಕೆರ್ಕೊಂಡ್ ಸಾಯ್ಬೇಕು. ಆ ರೀತಿ ನಾಟಕ ಮಾಡ್ತೀನಿ, ನೋಡ್ತೀರಿ. ಅಂತೂ ಇಂತೂ ಬಣ್ಣ ಬಿದ್ದೋಗಿದ್ಯಲ್ಲ. ಅವ್ ನೋಡಿದ್ರು ನೀನ್ ತಲೆ ಕೆಡ್ಸ್ಕೊಳಂಗ್ ಕಾಣಿಸ್ತಿಲ್ಲ. ಚಿಕ್ಕಿ, ಈ ಕರ್ಣ ಕೊಡೋ ಕಾಟನ ಹೇಗಾದ್ರೂ ಮಾಡಿ ತಡ್ಕೊಬಿಡ್ಬೋದು. ಆದ್ರೆ ಈ ಪ್ರಿಯಾ ಕೊಡೋ ಟಾರ್ಚರು ಖಂಡಿತವಾಗ್ಲೂ ಸಹಿಸ್ಕೊಳಕ್ ಆಗಲ್ಲ. ಎಲ್ಲಂದ್ರಲ್ಲಿ ಪ್ರತ್ಯಕ್ಷ ಆಗ್ತಾಳೆ, ಯಾವಾಗಂದ್ರ ಅವಾಗ ಕಾಟ ಕೊಡ್ತಾಳೆ. ಒಂಥರ ಭಯದಲ್ಲೇ ಸಾಯ್ಬೇಕು. ಈ ಪ್ರಿಯಾ ಸಮಸ್ಯೆಗೆ ಹೇಗಾದ್ರೂ ಮಾಡಿ ಪರಿಹಾರ ಸಿಕ್ಕಿದ್ರೆ ಆಮೇಲೆ ಕರ್ಣ ನೋಡ್ಕೋಬಹುದು. ಹೇಗೋ ನಮ್ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಯ್ತು. ಲೇ ಮೀರಾ, ಆಮೇಲೆ ಆ ಪ್ರಿಯಾ ನಿನ್ನನ್ ಬಿಟ್ಟು ನನ್ನನ್ ಇಟ್ಕೋತಾಳೆ ಕಣೆ. ತಲೆ ಕೆಡಿಸ್ಕೋಬೇಡಿ. ಹಾಗೇನಾದ್ರೂ ನಿಮ್ ಹತ್ರ ಬಂದ್ರೆ ಆ $1ನ ತಂದು ನಿಮಗ್ ಟಚ್ ಮಾಡಿಸ್ಬಿಡ್ತೀನಿ. ಆಗ ಎದ್ನೋ ಬಿದ್ನೋ ಅಂತ ಆ ಪ್ರಿಯಾ ದೇವ ಓಡ್ ಹೋಗ್ಬಿಡುತ್ತೆ. ಅಷ್ಟು ಪವರ್ಫುಲ್ ಗೊತ್ತಾ ಅದು? ಹೌದೇನೆ? ಸೂಪರ್ ಕಡೆ ನೀನು. ಅರೆ, ನಾನು ಆಫೀಸ್ ಕೆಲಸ ಮಾಡ್ತಿದ್ನಲ್ಲ, ಯಾವಾಗ ಮಲ್ಕೊಂಡೆ, ಯಾವಾಗ ನಿದ್ದೆ ಬಂತು? ಇಷ್ಟೊತ್ತಲ್ಲಿ ನಾನು ಯಾವತ್ತೂ ನಿದ್ದೆ ಮಾಡ್ದವನೇ ಅಲ್ಲ. ಏನಾಗಿದೆ ನನಗೆ ಒಂದು ಅರ್ಥನೇ ಆಗ್ತಿಲ್ವಲ್ಲ. ಓ ಮೈ ಗಾಡ್, ಇದೇನಿದು? 30 ಮಿಸ್ಡ್ ಕಾಲ್ಸ್ ಇದೆ. ಎಲ್ಲ ಆಫೀಸ್ ಕಾಲ್ಸೇ. ಇಷ್ಟೊಂದು ಕಾಲ್ಸ್ ಬಂದರೂ ನನಗೆ ಎಚ್ಚರಿಕೆನೇ ಆಗಿಲ್ವಾ? ಏನಕ್ಕೆ ಇಷ್ಟೊಂದು ಮೈ ಮರ್ತು ನಿದ್ದೆ ಮಾಡಿದ್ದೀನಿ ನಾನು? ಹಲೋ ಸರ್,
ಇವತ್ತು ಕಾನ್ಫರೆನ್ಸ್ ಮೀಟಿಂಗ್ಗೆ ಕನೆಕ್ಟ್ ಆಗಬೇಕಿತ್ತಲ್ಲ ಸರ್. ಓಹ್ ಸಾರಿ, ಅದು ಸಡನ್ನಾಗಿ ಏನೋ ಫ್ಯಾಮಿಲಿ ಎಮರ್ಜೆನ್ಸಿ ಬಂತು, ಅದಕ್ಕೆ ಕನೆಕ್ಟ್ ಆಗೋಕ್ಕಾಗಲಿಲ್ಲ. ಸರ್ ಮೆಂಬರ್ಸ್